ಏನು ತಲೆ ಕೆಡಿಸ್ಕೊಬಿಡ ಯಾಕ ನೀನು ಸುಮ್ಮನೆ ಇದ್ಬಿಡು. ನೀನು ಇಲ್ಲೋಡು ತಲೆ ಕೆಡಿಸ್ಕೊಂಡು ಅಷ್ಟು ಭಾಳ ತಲೆ ಕೆಟ್ಟೋಗುತ್ತೆ. ಕೊಡ್ಲೇಳು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಮತ್ತೆ ಅವ್ನು ಮಾತಾಡೋ ಇರೋದಕ್ಕೆ ಸರಿಯಾಗಿ ಒಂದು ಬಂದೈತೆ ನಮ್ಮ ಚಿಕ್ಕಮ್ಮ, ಏನು ಅನ್ಬಾರ್ದೆ. ಅವ್ನು ಮಾಡೋದು ಮಾತ್ರ ಎಲ್ಲ ಸರಿ, ನಾ ಮಾಡೋದು ಮಾತ್ರ ತಪ್ಪು. ಜನಗಳಿಗೆ ಹಂಗೆ ಮತ್ತೆ ಕಣ್ಣಿಗೆ ಕಾಮೋದು ಎಲ್ಲ ನಾ ಮಾಡೋದೇ ತಪ್ಪಾಗಿ ಕಾಣಿಸುತ್ತೆ. ಆದರೆ ಅವ್ನು ಮಾತ್ರ ನಮ್ಮಪ್ಪ ಏನು ಅನ್ಬೋದಾ? ಯಾವಾಗ್ಲೂ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ನನಗೆ ಅಷ್ಟೇ ಸಿಟ್ಟು ಬರುತ್ತೆ. ಏನು ಮಾಡೋಣ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಗೊತ್ತಾಗುಂಡ. ಏಯ್ ನೀವು ಮಾತಾಡೋದನ್ನು ತಪ್ಪೇನೆ ಗುಂಡ. ನೀನು ಮರ್ಯಾದೆ ಕೊಟ್ಟು ಮಾತಾಡ್ಬೇಕಣ. ಅವನು ಇವನು ಅಂತ ನೀನು ಮಾತಾಡ್ತೀಯ. ನಿಮ್ಮ ಅಪ್ಪ ಏನು ಹಂಗೆ ಮರ್ಯಾದೆ ಕೊಡಲ್ಲ, ಅವಳು ಹಂಗೆ ಮರ್ಯಾದೆ ಕೊಡಲ್ಲ. ನಾನು ನೋಡ್ತಾ ಇದ್ದೀನಿ, ನಿಮ್ಮದು ತಪ್ಪಾಯ್ತಿದ್ರಾಗೆ. ಮರ್ಯಾದೆ ಕೊಟ್ಟು ಮಾತಾಡಬೇಕು. ಈ ಅಮ್ಮ ಬಂದು ಈ ಚೌಡಮ್ಮ ಒದಿಯ ಅಂಥದ್ದೇನಿರಲಿಲ್ಲ. ಅವನ್ನ ಯಾಕೆ ಒದಿಬೇಕು ಹಿಡ್ಕೊಂಡು? ಒದಿಬಾರ್ದು ಕಣ. ಎಲ್ಲರೂ ತಾಕ ನೀನು ಇವತ್ತು ನಿಮ್ಮ ಮನೆಗೆ ಬಂದಾರೆ ಅಂತ ಅವ್ರ ಪರವಾಗಿ ಮಾತಾಡಬೇಡ. ನಮ್ಮಪ್ಪ ಏನಂದಿರೋದು ತಪ್ಪನೆ. ಈಗ ಅವ್ನು ಯಾಕೆ ಬರಬೇಕಾಗಿತ್ತು ಇಲ್ಲಿ, ಯಾಕೆ ಬರಬೇಕಾಗಿತ್ತು ಅಂತ ನಾನು ಕೇಳೋದು. ಇಲ್ಲಿಗೆ ಯಾಕೆ ಬಂದ? ಬರಬಾರ್ದಾಗಿತ್ತು. ಮನೆಗೆ ಬಂದಿದ್ದಾನೆ ಕಣ್ಗಗನ, ಅರ್ಥ ಮಾಡ್ಕ. ಇಲ್ಲೋಡಪ್ಪ, ನೀವು ಅಷ್ಟೇ ಅವಳಿಗೆ ಭಾಳ ಇದು ಮಾಡ್ತಾ ಇದ್ದೀರ ಗುಂಡಪ್ಪ. ಅವ್ಳಿಗೂ ಬುದ್ಧಿ ಹೇಳ್ಬೇಕು. ಅಕ್ಕ ಹಿಂಗೆ ಮಾಡಬೇಡ ಕಣ, ಹೋಗು ಚೆನ್ನಾಗಿರು ಅಂತ ಹೇಳ್ಬೇಕು. ಅಂಥದ್ರಾಗೆ ನೀವು ಹಿಂಗೆ ಮಾಡಬಾರ್ದು. ನೋಡು, ನೀವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಗಂಡ ಹೆಂಡತಿ ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವನ್ನೆಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅವನ್ನ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಾಗ ಮಾತಾಡೋದು ತಪ್ಪುಗಾಗಣ ನೀನು. ಆಯ್ತಾ? ಇವತ್ತು ನಿನ್ನ ತಮ್ಮ ಹೆಂಡತಿ ನಿನ್ನೇನಾನು ಅಂದಿದ್ರೆ, ಇಲ್ಲಿರ್ಬೇಡ ಬಂದು ಯಾಕೆ ನಮ್ಮನೆಯಾಗಿದ್ದೀಯ ಅಂತೇಳಿ ನಿನ್ನ ತಮ್ಮ ಹೆಂಡತಿ ಅಂದಿದ್ರೆ ನೀನು ಇಲ್ಲಿರೋಕ್ಕಾಗದ? ಇರೋಕ್ಕಾಗಲ್ಲ. ಅವರು ನಿನ್ನ ಪ್ರೀತಿಯಿಂದ ನೋಡ್ಕೊಂತಾ ಇರೋದಕ್ಕೆ ತಾನೇ ನಿನಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು. ಅಕ್ಕ, ನನ್ನ ತಮ್ಮ ಹೆಂಡತಿ ಅಂಬೋದು ಇಲ್ಲ, ಅವ್ರು ಈ ರೀತಿ ಮಾತಾಡೋನು ಇಲ್ಲ ಯಾವತ್ತೂ. ಬಲ್ಲಕ್ಕ, ಎಂಥ ಸಂದರ್ಭನೇ ಬರಲಿ ಇಲ್ಲೋಡ ಭಿಕ್ಷೆ ಬೇಡ್ಕೊಂಡು ತಿಂತೀವಿ. ಬೇಕಾದ್ರೆ ನಾನು ಊಟ ಮಾಡಲಿಲ್ಲ ಅಂದ್ರೆ ನಮ್ಮ ಅಕ್ಕನಿಗೆ ಇಡ್ತೀನಿ. ನಮ್ಮ ಅಕ್ಕನ ಮಾತ್ರ ನಾನು ಕಳಿಸಲ್ಲ. ಅವನಾಗಿ ಅವನು ಬಂದು ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಕರ್ಕೊಂಡು ಹೋಗೋವರೆಗೂ ನಾವು ಕಳಿಸಲ್ಲ. ಋತು ಅಕ್ಕ, ಕಳಿಸಲ್ಲ. ನಾನು ಇದ್ದಂಗೆ ಹೇಳ್ಬಿಡ್ತೀನಿ. ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲಪ್ಪ. ನೀನು ಏನೋ ಹೇಳ್ಬೇಕು, ಅಕ್ಕಗೆ ಬುದ್ಧಿ ಹೇಳಿ ಕಳಿಸ್ಬೇಕು. ಎಲ್ಲರೂ ಅವ್ನಿಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಿರಲ್ಲ, ಹಂಗೆ ಮರ್ಯಾದೆ ಕೊಡ್ದಂಗೆ ಮಾತಾಡೋದು ನಿಮ್ಮದು ತಪ್ಪೈತೆ. ಮರ್ಯಾದೆ ಕೊಟ್ಟು ಮಾತಾಡಬೇಕು ಯಾರಿಗೆ ಆಗಲಿ. ನಾನು ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಗೊತ್ತೇ. ಇಲ್ಲ ಋತು ಅಕ್ಕ, ಫಸ್ಟ್ ಅವ್ನು ಇಲ್ಲಿಗೆ ಬಂದಿದ್ದೇನಕ್ಕೆ ಆಗಲ್ಲ ಅಂದಮೇಲೆ ಬರಬಾರ್ದಾಗಿತ್ತು. ಅವನು ಬಂದು ಎಲ್ಲರೂ ಕೊಟ್ಟು ಹೇಳ್ಬಾರ್ದಾಗಿತ್ತು. ಬಂದಿರಾನ ನಿಮ್ಮ ಮನೆಗೆ ಊಟ ಮಾಡ್ಕೊಂಡು ಸುಮ್ಮನೆ ಅವ್ನು ದಾರಿ ಗುಂಟೆ ಅವ್ನು ಹೋಗಿದ್ರೆ ಯಾವುದೇ ಇರ್ತಿರ್ಲಿಲ್ಲ. ದಿಲ್ದಾರ್ ಕೊಟ್ಟಲ್ಲ, ತಾರು ಒಂದಲ್ಲಿ ಕೊಟ್ಟಲ್ಲ, ನನ್ನ ಮನೆ ಕೆಲಸದಾರ ನಿಕ್ಕೊಂಡ ಇನ್ನಿ. ಅವಳೇನು ಲೆಕ್ಕ ನನಗೆ ಹಂಗೆ ಹಿಂಗೆ. ಅವ್ನು ಬಸಪ್ಪ ಒಳ್ಳೆನಲ್ಲ. ಅವನು ನನಗೆ ನ್ಯಾತ್ಕೊಂಡು ಸಿಟ್ಟು ಬರಲಿಲ್ಲ. ನಮ್ಮಯ್ಯಪ್ಪನ ಅವ್ನು ಬಸಪ್ಪ ಒಳ್ಳೆನಲ್ಲ. ಅವನು ಅಂತ ನಿಂತಾನಂತ ಹೆಂಗೆ ಬೈಕ್ಯಮ್ಮನು. ಅದಕ್ಕೆ ಮತ್ತೆ ನಾನು ಮಾತಾಡಿದ್ದು. ಅದಕ್ಕೆ ಮತ್ತೆ ಅವ್ನಿಗೆ ಯಾರು ನಮ್ಮ ಮನೆಗಳಾರು ಯಾರು ಮರ್ಯಾದೆ ಕೊಡಲ್ರು ತಮ್ಮ. ನೀನು ಏನೇನು ಈಗ ಅವ್ನ ಪರ ವಹಿಸ್ಕೊಂಡು ನೀನು ಮಾತಾಡೋಕೆ ಬಂದಿರ್ಬೋದು. ಈಗ ನಾವು ನೀವು ವಿಶ್ವಾಸದಾಗ ಇದ್ದೀವಿ ಭಾಳ ದಿನದಿಂದ. ಸುಮ್ಮನೆ ವಿಶ್ವಾಸ ಕೆಡಿಸ್ಕೊಂಬದ್ ಬೇಡ. ಅವನ ಇಚ್ಕಾಗಿ ನೀನು ಯಾಕೆ ಕಳಿಸ್ಕೊಂತೀವಿ ವಿಶ್ವಾಸನ? ನಾವು ಮದುವೆನ ಒಂದು ಎಣ್ಣೆ ಇದ್ದಿತ್ತಾಗ ಒಂದು ಗಂಡು ಇದ್ದಿತ್ತಾಗೆ ಇರ್ಲೇಳು ಚೆನ್ನಾಗಿರ್ಲೇಳು ಅಂತ ಮಾಡ್ತೀವಪ್ಪ. ಹಿಂಗೆ ಮಾಡೋದು ನಾವು. ಚೆನ್ನಾಗಿದ್ರೆ ಸಾಕು, ನೋಡೇ ಹೋಗ್ತೀವಿ, ಚೆನ್ನಾಗಿರ್ಬೇಕು ಅಂತೀವಿ. ಆದರೆ ಇಂಥ ಮಾಡಿದ್ರೆ ನಮಗೆ ಬೋಲ್ ಬೇಜಾರಾಗುತ್ತೆ. ಚೆನ್ನಾಗಿರ್ಲಪ್ಪ, ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೊಂತೀವಿ. ಆದರೆ ಹಿಂಗೆ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಣ. ಮರ್ಯಾದೆ ಕೊಡ್ಬೇಕು ನೀವು. ನಾ ಮರ್ಯಾದೆ ಕೊಟ್ಟಿದ್ದೀವಿ ಋತಕ್ಕ, ನಾ ಮರ್ಯಾದೆ ಕೊಟ್ಟಿದ್ದೀವಿ. ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಬಿಡು ಹಂಗೆ. ತಮ್ಮ ನನ್ನ ಮಗ ಯೋಸ್ ಮಾತಾಡ್ತಾನೆ. ಡೈವರ್ಸ್ ಕೊಡ್ತೀನಿ, ಬಿಸಾಕ್ತೀನಿ ಅಂತ ಬಂದು ಮನೆ ಬಾಕ್ಲಾಗ ಗಲಾಟೆ ಮಾಡ್ತಾನಲ್ಲ. ಅವ್ನಿಗೆ ಎಷ್ಟು ಇರಬೇಡ. ಕೊಡ್ಲೇಳು. ಏನು ತಿಳ್ಕೊಬಿಟ್ಟವನು ಅವನು. ಅದೇನೋ ಅಂತ ಅದೇನು ಮಾಡ್ಬೇಕಂತ ಇದನ್ನು ಮಾಡ್ಲೇಳು. ಹಿಂಗೆ ಮಾತಾಡಿದ್ರೆ ಅಷ್ಟೇ, ಯಾವುದು ಆಗಲ್ಲ. ನೀವು ಮಾತಾಡೋದು ಅವನನ್ನು ಮಾತಾಡೋದು ಮಾಡಿದ್ರೆ ಬಸಣ್ಣ ಮಾಮ ಅಲ್ಲ, ಏನಕ್ಕೆ ಹಿಂಗೆ ಮಾಡ್ತೀರಿ ನೀವು? ಮರ್ಯಾದೆ ಕೊಡ್ಬೇಕು ತಾನೆ ನೀವು. ಅವನು ಇವನು ಅಂತೇಳಿ ಹೋಗಲೆ ಬಾರಲೆ ಅಂತ ಮಾತಾಡಿದ್ರೆ ಅದು ತಪ್ಪು ತಾನೆ ನಿಮ್ದು. ನೀವು ಮಾತಾಡಿದ ತಪ್ಪೆ. ಎಲ್ಲರೂ ಯಾರು ಏನು ಮರ್ಯಾದೆ ಕೊಟ್ಟಿಲ್ಲ ಗಗನ, ನೀನು ಹಂಗೆ ಅವನು ಇವನು ಅಂತ ಮಾತಾಡ್ತೀಯ. ಗಂಡನ ಮೇಲೆ ಮರ್ಯಾದೆ ಕೊಡ್ಬೇಕು ಎಂಥ ಸಂದರ್ಭದಾಗ ಆಗ್ಲೇಳು. ಯಾರನ್ನವನು ಮಾತು ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡೋನ್ಬೇಕು. ಎಷ್ಟೇ ಜಗಳ ಆಗಲಿ, ಎಷ್ಟೇ ಇದಾಗಲಿ. ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಅವನ್ನ ಬಾಯಿಗೆ ಬಂದಂಗೆ ಅಂಬ್ತಿದ್ರೆ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು. ಸುಮ್ಮನಿರು. ನೀವು ಹಂಗೆ ಮಾಮ ಅಂಬಿದ್ದು ಬಾಯ್ತಾ ಇವಾಗ ಹೋಗಲೆ ಹಿಂದೇನೋ ಏನು ಎದುರ್ಸಕ್ಕೆ ಬಂದಿದೆಯೇನೋ ಅಂತ ನಿಂತಾನಂತ ಇವನು ಮಾತಾಡ್ತಾನೆ. ಹಿಂಗೆ ಮಾತಾಡಿದ್ದ ನಾನು ಯಾವತ್ತೂ ನೋಡಿರ್ಲಿಲ್ಲ ಕಣ ನಿನಗೆ. ಹಿಂಗೆ ಮಾತಾಡಬಾರ್ದು ನೀನು. ಹಿಂಗೆ ಮಾತಾಡಿದ್ದು ತಪ್ಪು ನೀನು. ಅಲ್ಲ ಋತು ಅಕ್ಕ, ಅವ್ನು ಮಾತಾಡಿದ್ದು ಹೆಂಗಿತ್ತು ಮತ್ತೆ? ನಮಗೆ ಎಷ್ಟು ಹೊಟ್ಟೆ ಉರಿದೋಗೈತೆ ಗೊತ್ತೇ? ಬಂದು ಹಿಂಗೆಲ್ಲ ಮಾತಾಡಿ ಎಲ್ಲ ಆಗ್ದಿಲ್ದಾರ ಕೊಟ್ಟೆಲ್ಲ ಹೇಳಿ ಎಲ್ಲ ಎಷ್ಟೆಲ್ಲ ಇದನ್ನು ಮಾಡ್ತಾ ಇದ್ದಾನೆ ಹೇಳು. ಅವ್ನು ಬಂದಾನು ಹೋಗ್ಬೇಕಾಗಿತ್ತು. ಮತ್ತು ಸುಮ್ಮನೆ ಇಲ್ಲಿ ಬಂದು ಯಾಕೆ ಜಗಳ ಮಾಡೋಕ್ಕೆ ಯಾಕೆ ಬರಬೇಕಾಗಿತ್ತು ಅವನು? ಅದಕ್ಕೆ ಯಾಕ ನಾನೀಗ ನೀನು ಮಾತಾಡಬೇಡ. ನಮ್ಮ ಮೇಲೆ ನೀನು ಸಿಟ್ಟು ಮಾಡ್ಕೋಬೇಡ. ನಾವು ಇದ್ದಿದ್ದಂಗೆ ನಾವು ಏನೈತೆ ಅದನ್ನ ಮಾತಾಡಿದ್ದೀವಿ ಅಷ್ಟೇ. ಬಿಡು, ಹೋಗ್ಲೇಳ ಹಾಳಾಗಿ ಹೋಗ್ಲೇಳ. ಅವ್ನು ಹೆಂಗೆ ಮಾತಾಡ್ತಾನೆ ಗೊತ್ತೇ? ಹೆಂಗೆ ಮಳೆಯ ಉರಿ ಅಂತ ಮಾತಾಡ್ತಾನೆ. ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದೆಯಾ? ನಿಮ್ಮ ಅಪ್ಪಯ್ಯ ನೀವು ಎಲ್ಲ ಮಾತಾಡೋದು ಸರಿನಾ? ಏನು ಗಗನ, ನೀವು ಮಾತಾಡೋದು ಸರಿ ನಂಗಾದ್ರೆ? ನಾನು ಬಿಡು ಮಾತಾಡಬಾರ್ದು ಅಂತಿದ್ದೀನಿ. ಚೊಡಕಾಯಿ ನೀನು ಕೈ ಮಾಡಬಾರ್ದಾಗಿತ್ತು. ನೀನು ಕೈ ಮಾಡಿದ್ದು ನಿಂದು ತಪ್ಪು. ನೀವು ಮಾತಾಡಬಾರ್ದಾಗಿತ್ತು. ನಾನು ನೋಡ್ತಾ ಇದ್ದೀನಿ. ಹೋಗಲೇ ಅದೇನು ಮಾಡ್ಕೆ ಕಳಿಸಲ್ಲ ಅಂತಂದ್ರೆ ಅಲ್ಲೇ ಇಲ್ಲೇ ಇಕ್ಕೆಂತೀರ ಅವಳನ್ನ. ನಾನು ಬರುತ್ತಪ್ಪ, ಗಂಡ ಹೆಂಡತಿ ಜಗಳ ಅಂದಮೇಲೆ ಬರುತ್ತೆ. ಹೋಗಿ ಬುದ್ಧಿ ಹೇಳಿ ಬಿಟ್ಟು ಬರಬೇಕು.
ಬರಲ್ಲ ಋತಮ್ಮ, ನೀನು ಏನೇ ಹೇಳು, ನೀನು ಎಷ್ಟೇ ಏನು ಹೇಳಿದ್ರು ನಾವಂತ ನನ್ನ ಮಗಳನ್ನ ನಾವು ಬಿಟ್ಟು ಬರಲ್ಲ. ಅವನಾಗಿ ಅವ್ನು ಬಂದು ಕರ್ಕೊಂಡು ಹೋಗ್ಬೇಕು. ಅಲ್ಲೇವರೆಗೂ ನನ್ನ ಮಗಳನ್ನ ನಾವು ಕಳಿಸಿದ್ರೆ ಕೇಳು, ಅದೇನಾಗುತ್ತಾ ಆಗಲಿ. ಈಗ ನೀನು ಬಂದು ಅವನ ಸಲುವಾಗಿ ಇಲ್ಲಿ ಮಾತಾಡಿ ನಿಷ್ಠರಾಗಬೇಡ ಋತಮ್ಮ. ನಾವು ನೀವು ಭಾಳ ದಿನದಿಂದ ವಿಶ್ವಾಸದಾಗ ಇದ್ದೀವಿ. ಅವನ ಸಲುವಾಗಿ ನೀನು ಇಲ್ಲಿ ಕೆಟ್ಟಳಾಗ್ಬೇಡ. ಸುಮ್ಮನೆ ಇದ್ಬಿಡು, ನೀನು ಮಾತಾಡೋಕ್ಕೆ ಹೋಗ್ಬೇಡ ನೀನು. ನಾವುಂಟು ಅವರು ನಾವೆಲ್ಲ ಹೆಂಗೆ ಬಗೆಹರಿಸ್ಕೊಂತೀವಿ. ಹಂಗೆ ಇರ್ಲಿ ಬಿಡು, ಏನು ನೋಡಿ ಎಷ್ಟು ಇದನ್ನ ಮಾಡ್ತಾನೆ. ನಮ್ಮ ದೀಪಮ್ಮನು ಅಂತಾನಲ್ಲ, ಅವಳು ಅಂತಾಳು ಇಂತಾಳು ಅಂತಾನೆ. ಒಬ್ರು ನ್ಯಾವೇದಾರಲ್ಲ ಇವ್ರ ಮನೆಯಾಗೆ ಅಂತ ಕೇಳ್ತಾನಲ್ಲ, ಏನಾಗೈತಿ ಎಲ್ಲ ನೆಟ್ಕೈತಿ ಅಂತ ಮಾತಾಡ್ತಾರೆ ಅಂತ ಹೇಳ್ತಾಳೆ. ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ, ನಾವೇನ ಮಾಡಿದ್ಕೆ ಕೊಡಿಸಿ ಇವತ್ತು ನೋಡಮ್ಮ ಎಂತ ಹೆಸರು ತಂದ್ರಿ. ಬಿಡಮ್ಮ ತಾಯಿ, ನಾವು ಯಾತೂ ಹೇಳಕ್ ಹೋಗಲ್ಲ, ಯಾರಿಗೂ ಯಾತು ಹೇಳಲ್ಲ. ನೀವು ಅವನಿಗೆ ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ದು ನಿಮ್ಮ ತಪ್ಪು ಅಂತಲೇ ಹೇಳೋದು ನಾನು. ನೀವು ಸರಿಯಾಗಿ ಮಾತಾಡಿ, ಏನೋ ಅವ್ನು ಮಾತಾಡ್ದ ಬಿಡು, ಏನೋ ಗೊತ್ತೇ ಮಾತಾಡ್ದೋ. ಏನು ನೀವು ಮಾತಾಡಿದ್ದು ಫಸ್ಟು ಯಾರು ಮಾತಾಡಿದ್ದು? ಬಸಣ್ಣ ಮಾಮ, ನೀನು ಫಸ್ಟು ಯಾರು ಮಾತಾಡಿದ್ದು ಹೇಳು. ನೀನು ಗಗನ ಫೋನಾಗ ಮಾತಾಡ್ಕೊಂಡಿದ್ದೆ, ಅವ್ನು ಡೈರೆಕ್ಟಾಗಿ ಕೇಳಿಸಿರೋದಕ್ಕೆ ಅವ್ನಿಗೆ ಸಿಟ್ಟು ಬಂದಿರೋದು ಅವನಿಗೆ. ನೀವು ಯಾಕೆ ಬೈಕಬೇಕಾಗಿತ್ತು? ನೀವು ಬೈಕೆ ಮತ್ಕಿಂತ ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಬೈಕ್ ಬಂದಂಗೆ ಬೈಕೊಂಡಿದ್ದೀರಾ? ನಾವೇನೇನು ಕಟ್ಟಿಲ್ದಂಗೆ ಬೈಕೊಂಡಿರಲಿಲ್ಲ, ಜಂಬ ಬರಲ್ಲ ಅಂತೇಳಿ ಬೈಕೊಂಡಿದ್ದು ಅಷ್ಟೇ. ಮುಂದೆ ಮಾತ್ರನ ರೀ ಅಂತಾಳೆ. ಅಕ್ಕ ಅವ್ರ ಅಪ್ಪ ಇಂತಾಗೆ ಅವ್ನು ಅಂತಾನೆ ಕಣಪ್ಪ, ಅವ್ನು ಇಂತಾನೆ ಕಣಪ್ಪ, ಅವ್ನು ಅಂತಾನು ಲೋಪರ್ ನನ್ನ ಮಗ ಅಂತ ಬೈಕೆಂತಾಳೆ. ನೋಡಕ್ಕ ಮುಂದೆ ಮಾತ್ರನ ಹಿಂಗೆ ಮಾತಾಡ್ತಾಳೆ. ಅವ್ರ ಅಪ್ಪ ಇಂತಾಗೆ ಹೆಂಗೆ ಮಾತಾಡ್ತಾನೆ, ಅವ್ರ ಅಪ್ಪ ಹೆಂಗೆ ಮುಂದೊಳಿ ಅಂದ್ರೆ ಅಂತ ಮಾತಾಡುತ್ತೆ. ಹಿಂದೆ ಅವನು ಇವನು ಮನೆ ನನ್ನ ಮಗ ಬರಲಿಲ್ಲ ಅಂತ ಅಲ್ಕೊಂಡು ಬಸಣ್ಣ ಮಾಮ ಮೊದ್ಲು ಹಿಂಗೆ ಮಾಡ್ತಿರ್ಲಿಲ್ಲ ನೀನು. ಇವಾಗ ಯಾಕೆ ಹಿಂಗೆ ಮಾಡ್ತೀವಿ ಬಸಣ್ಣ ಮಾಮ? ಬುದ್ಧಿ ಹೇಳ್ಬೇಕು ತಾನೆ ಇವಳಿಗೆ. ನೀನು ಹಿಂಗೆ ಮಾತಾಡ್ಬೇಡ ಕಣಮ್ಮ ಅಂತ ನೀವು ಮಾತಾಡಿದ ಫಸ್ಟ್ ತಪ್ಪು. ಋತಮ್ಮ, ನಮ್ದೇ ತಪ್ಪಾಗಿರ್ಲಿ ಹೇಳು. ಸುಮ್ಮನೆ ಹೋಗಿ ಇವಾಗ ಯಾಕೆ ಸುಮ್ಮನೆ ನಿನ್ನ ತಲೆ ಕೆಡಿಸ್ಬೇಡ. ನಾವು ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ, ಅದು ಯಾರು ಬಂದು ಹೇಳಿದ್ರು ಕಳ್ಸಲ್ಲ. ನಾವು ಅಷ್ಟೇ, ನಮ್ಗಾಗ ನಮ್ಮನ್ನು ಮಾತ್ರ ನಾವು ಕಳ್ಸಲ್ಲ. ಅದೇನಾಗುತ್ತಾ ಇಲ್ಲಿ ನೋಡಿ ಬಿಡೋಣ, ಹೋಗತ್ತ. ಅದೇವಷ್ಟು ಏನು ಹೇಳ್ತಾರೆ ನೋಡಲಿ, ಅದೇವಷ್ಟು ದಿನ ಆಗುತ್ತಾ ಹಾಗೆ ಬಿಡಲಿ. ಹೇಳಮ್ಮ ಋತಮ್ಮ, ನೀನು ಹೇಳ್ಬೇಡ. ನೀನು ನಾನು ನೋಡತಕ್ಕ ನೋಡ್ತಾ ಇದ್ದೀನಿ. ನಾವು ಕಳ್ಸಲ್ಲ. ಅವನು ಆಗ್ಲೆಲ್ಲ ಯಾಕೆ ಅನ್ಬೇಕು? ಒಂದಿರೋದು ತಪ್ಪಾತಂತ ನಾನು ಕೇಳಲಿಲ್ವೇ ಅವನ್ನ? ಸರಿ ಆತು, ಒಂದಿರೋದು ತಪ್ಪಾತ್ ಕಣಪ್ಪ ಅಂತ ಹೇಳಿ ನನ್ನ ಸೊಸೆ ನನ್ನ ಮಗನೂ ಹೇಳಿ ಬರ್ರಿ ಬುದ್ಧಿ ಹೇಳಿ ಅಂತ ಹೇಳಿ, ನೀನು ಮಾತಾಡ್ಬೇಡ ಕಣಪ್ಪ ಅಂತ ಹೇಳಿ ಕರ್ಕೊಂಡೋಗಿ. ನಿಮ್ಮ ಅಕ್ಕ ಹಿಂಗೆ ಕರ್ಕೊಂಡು ಹೋಗಿ ಬಂದಿದ್ಯೇನೋ, ಕರ್ಕೊಂಡು ಹೋಗಂದ್ರೆ ಮತ್ತೆ ಕರ್ಕೊಂಬಂದವ್ರಿ. ಕರ್ಕೊಂಡು ಹೋಗಂದ್ರೆ ಅಲ್ಲೇ ಬಿಟ್ಟು ಬಂದ್ರೆ ನೋಡು, ನಾಳೆ ಹೊತ್ನಾಗ ಏನೋ ಸಮಸ್ಯೆ ಆದರೆ ನನ್ನ ಮಗಳನ್ನ ನೋಡಪ್ಪ ನಾವೆಲ್ಲ ನೋಡ್ಕೊಂತಿದ್ವಿ ಅಮ್ಮಂಗೆ ಆಗುತ್ತೆ. ಮೊನ್ನೆ ನನ್ನ ಮಕ್ಕಳು ನಮ್ಗೆ ಇಲ್ಲದ್ದೆಲ್ಲ ತಲೆಗೆ ತಂದಿಕ್ಕಿರಿಲಿ. ಡೈವರ್ಸ್ ಕೊಡ್ಲಿ ಹೇಳು, ಹೋಗು. ಏನು ಯಾರೇನು ಹೆದರಿಕೆ ಮೇಲೆ ಇಲ್ಲೇನು? ನಮ್ಮ ಮನೆಗೆ ಅದು ಒಂದು ಗಂಡು ಮಗ ಅಂತ ಬೆಳಕಂಬತ್ತು ಹೋಗು. ನಾವೇನೇನು ಹೆದರಿಕೆ ಅಂತದ್ದೇನಿಲ್ಲ. ಸರಿ ಆಯ್ತು ಬಿಡು ಬಸಣ್ಣ ಮಾಮ, ಹೇಳಿರಿ. ಈಗ ನನ್ನ ಮೇಲೆ ರೇಗಾಡ್ತೀಯ ನೀನು. ಸುಮ್ಮನೆ ನಾನು ಯಾಕೆ ಹೇಳಕ್ಕೆ ಹೋಗಲ್ಲ. ನಾವೀಗ ಹೇಳಿ ನೋಡಿ ನಾವು ಇವತ್ತು ಕೆಟ್ಟರಾಗಬೇಕು. ನಾವು ಯಾಕೆ ಒಟ್ಟು ಒಬ್ಬೊಬ್ರಿಗೆ ಹೇಳೋದಲ್ಲ. ಏನು ನಾವು ಒಂದು ಹೆಣ್ಣು ಒಂದು ಗಂಡಿದ್ದ ಬಿಡು ಚೆನ್ನಾಗಿರ್ತಾರೆ ಅಂತ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ. ಹೋಗಿ ಋತು ಹಾಕಿ ಅವ್ನ ಪರ ವಹಿಸ್ಕೊಂಡು ಮಾತಾಡಕ್ಕೆ ಬರುತ್ತೆ. ಹುಡುಗರನ್ನೆಲ್ಲ ನೋಡಕ್ಕೆ ಬಂದಲ್ಲ, ಅದಕ್ಕೆ ಋತು ಹಾಕೋನ್ಗೆ ಏನೋ ಅವನೇ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತಿ. ಮತ್ತೆ ಅಲ್ಲ, ನಮ್ಮನ್ನು ಮರ್ಯಾದೆ ಕೊಡ್ದಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾ ಐತೆ. ನಾವು ಮರ್ಯಾದೆ ಕೊಟ್ಟು ಅಲೇನೆ ನೋಡಿದ್ದೀವಿ. ಮರ್ಯಾದೆ ಕೊಟ್ಟಿದ್ದೀವಿ ಅಂದಮೇಲೆ ಮರ್ಯಾದೆಗೆ ಇರಬೇಕು, ಮರ್ಯಾದೆ ಉಳಿಸ್ಕೊಂಡು ಹೋಗ್ಬೇಕು. ಅವ್ನು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವು ಮರ್ಯಾದೆ ಕೊಟ್ಟಿದ್ದೀವಿ, ಇನ್ಮೇಲೆ ಅವನು ನಮ್ಮ ತಲೆ ಮಾತಾಡೋದೇನು? ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನ್ನ ಮೇಲೆ ಇಷ್ಟ ಇಲ್ಲ, ಕರ್ಕೊಂಡು ಹೋಗಲ್ಲ ಅಂತೇಳಿ ಯಾಕೆ ಬರಬೇಕು? ಒಬ್ಬರಿಗೆ ಬರಬಾರ್ದಾಗಿತ್ತು. ಬಂದಿದ್ದು ತಪ್ಪು. ಅದಾಗೆ ಋತು ಅಕ್ಕ ನಮ್ಮನ್ನು ಬೈತೈತೆ, ನೀವು ಮರ್ಯಾದೆ ಕೊಡಲ್ಲ ಅಂತ. ಇಷ್ಟೆಲ್ಲ ಆದಮೇಲೆ ಸಿಟ್ನಾಗ ಯಾರಿಗೂ ಒಳ್ಳೆ ಮಾತು ಅನ್ನೋದು ಬರೋದೇ ಇಲ್ಲ. ಬಡತನದಾಗ ಒಳ್ಳೆ ಊಟ ಸಿಗಲ್ಲ, ಸಿಟ್ನಾಗ ಒಳ್ಳೆ ಮಾತುಗಳು ಯಾರಿಗೂ ಖಂಡಿತ ಬರಲ್ಲ. ಸಿಟ್ನಾಗ ಯಾರು ಒಳ್ಳೆ ಮಾತಾಡ್ತಾರೆ? ಅವ್ರ ಕಡೆಗೆ ಯಾರಾದ್ರೂ ಮಾತಾಡ್ತಾರ ಸಿಟ್ಟಲ್ಲಿ? ಖಂಡಿತ ಇಲ್ಲ. ಸಿಟ್ನಾಗ ಯಾರು ಒಳ್ಳೆ ಮಾತಾಡಲ್ಲ. ಬಡತನದಲ್ಲಿ ಒಳ್ಳೆ ಊಟ ತಿನ್ಬೇಕಂದ್ರೂ ಯಾವತ್ತೂ ಸಿಗಲ್ಲ. ಇದು ಗಾದೆ ಮತ್ತು ಯಾವತ್ತೂ ಸುಳ್ಳಲ್ಲ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೂ ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.